ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. 10 ಡೇಸ್ ಚಾಲೆಂಜಲ್ಲಿ ಇದು ಡೇಟು ಚಾಲೆಂಜು. ಅಂದರೆ ಈಗಲೇ ಎದ್ದಿತ್ತು, ಟೈಮ್ ಬಂದುಬಿಟ್ಟು 6:30 ಆಗಿದೆ. ಯಾಕೆಂದರೆ ರೀಸನ್ನು ರಾತ್ರಿ 12 ಗಂಟೆ ಆಯಿತು ಮಲ್ಗೋದು. ಬಟ್ ಇವಾಗ 6:30 ಆಗಿದೆ. ಯಾಕಂದರೆ ಮಗುಗೆ ಎಕ್ಸಾಮ್ ಇದೆಲ್ಲ ಅವ್ನು ಓದ್ಕೋಬೇಕು. ಸೊ ಹಾಗಾಗಿ ಅವನ ಜೊತೆ ನಾನು ಎದ್ದಿದ್ದೆ. ಸೊ ಹಾಗಾಗಿ ಸಮ್ಟೈಮ್ಸ್ ಆ ಥರ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ, ಎಕ್ಸಾಮ್ ಟೈಮ್ ಅಂದರೆ ಮಗು ಎಕ್ಸಾಮೇ ಮುಖ್ಯ ಅಲ್ವಾ. ನಮ್ಮ ಚಾಲೆಂಜ್ ಏನು ಮಾಡ್ಕೋಬಹುದು. ಸೊ ಹಾಗಾಗಿ ನಾನು 6 ಅವರ್ಸ್ ಆದರೂ ನಿದ್ದೆ ಬೇಕು ಅಲ್ವಾ. ಅದು ಬೇರೆ ಬಾಡಿ ಪೇನ್ಸ್ ಇದೆ. ಯಾಕಂದರೆ ಡೇ 1ನಲ್ಲಿ ನಾನು 2 ಟೈಮ್ಸ್ 1 ಅವರ್ ಜುಂಬಾ ಮಾಡಿದ್ದೆ. ಮಾರ್ನಿಂಗ್ 30 ಮಿನಿಟ್ಸು, ಈವ್ನಿಂಗ್ 30 ಮಿನಿಟ್ಸು. ಸೊ ಹಾಗಾಗಿ ನನಗೆ ಬಾಡಿ ಪೇನ್ ಸಿಕ್ಕಾಪಟ್ಟೆ ಇದೆ, ಟಯರ್ಡ್ ಆಗಿದೆ. ಆದರೂ ನಾನೇನು ಚಾಲೆಂಜ್ ಬಿಡ್ತಾ ಇರಲಿಲ್ಲ. ಬಟ್ ಇವಾಗ ಮಾರ್ನಿಂಗ್ ಮಾಡಿಲ್ಲ ಅಲ್ಲ, ನಾನು ಈವ್ನಿಂಗ್ ಮಾಡ್ಕೊತೀನಿ. ಮಾರ್ನಿಂಗ್ದು ಈವ್ನಿಂಗ್ದು ಕೂಡ. ಓಕೆನಾ ಫ್ರೆಂಡ್ಸ್, ಸ್ಟಾರ್ಟ್ ಮಾಡ್ತೀನಿ. ಮತ್ತೆ ನನ್ನ ಡೇಟು ಚಾಲೆಂಜು ಈ ಥರ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಬಟ್ ಆದರೂ ಪರವಾಗಿಲ್ಲ, ನಾವು ಹೋಪ್ಸ್ ಕಳ್ಕೋಬಾರ್ದು. ಓಕೆನಾ, ಮಾಡೋಣಂತೆ. ಓಕೆ ಫ್ರೆಂಡ್ಸ್, ವರ್ಕೌಟ್ ಮಾಡಿಲ್ಲ, ಮಧ್ಯಾಹ್ನಕ್ಕೆ ಮಾಡ್ಕೊತೇನೆ ಹೇಳ್ದೆ ಅಲ್ಲ ನಾನು ಆಗಲೇ. ಇವಾಗ 9:30 ಆಗಿದೆ. 10 o'clock ಆಗಿದೆ ಫ್ರೆಂಡ್ಸ್. ನಾನೀಗ ಟಿಫನ್ ಮಾಡ್ತಾಯಿದ್ದೀನಿ. ಟಿಫನ್ ಅಂದರೆ ಏನೂ ಇಲ್ಲ, ಇವತ್ತು ರೈಸು ಸಾಂಬಾರು ಮಾಡಿಬಿಟ್ಟಿದ್ದೀನಿ, ಅದನ್ನೇ ತಿಂತೀನಿ ನಾನು. ಬೇರೆ ಇನ್ನೇನು ಮಾಡ್ಕೊಂಡಿಲ್ಲ. ಓಕೆನಾ, ಈಗಲೇ ಆ ರೈಸು ಸಾಂಬಾರು ತಿಂದ್ಬಿಡ್ತೀವಿ ಅಂದರೆ ಮಧ್ಯಾಹ್ನ ಅಷ್ಟೊತ್ತಿಗೆ ಡೈಜೆಸ್ಟ್ ಆಗುತ್ತೆ ಅಲ್ವಾ. ಅವಾಗ ಈಸಿಯಾಗಿ ನಾವು ವರ್ಕೌಟ್ ಮಾಡ್ಕೋಬಹುದು. ಹಾಗಾಗಿ ನಾನು ನೋಡಿರಿ, ರೈಸು ಸಾಂಬಾರು ನಾನು ಈಗ ತಿಂತಾಯಿದ್ದೀನಿ. ಇನ್ನೂ ಬೇಗ ತಿಂತಾಯಿದ್ದೆ, ಅಷ್ಟೊತ್ತಿಗೆ ಡಾಗ್ಸ್ ಎಲ್ಲ ಬಂದಿತ್ತು. ಅವಕ್ಕೆ ಪಾಪ ಊಟ ಇಟ್ಬಿಟ್ಟು ಬಂದು ತಿನ್ನೋ ಅಷ್ಟರಲ್ಲಿ 10 o'clock ಆಯಿತು. ಓಕೆನಾ ಫ್ರೆಂಡ್ಸ್, ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಓಕೆನಾ ಬ್ಲಾಗು. ಈಗ ಟೈಮ್ ಬಂದುಬಿಟ್ಟು 2:40 ಆಗಿದೆ. ಇವಾಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಏನಂದರೆ ವರ್ಕೌಟ್ ಮಾಡಬೇಕು ಅಲ್ವಾ. ನನ್ನ ಚಾಲೆಂಜಲ್ಲಿ ವರ್ಕೌಟ್ ಮಾಡ್ತೀನಿ. ಅಂದರೆ ಒಂದು ಚಾಲೆಂಜು ಆಗಿಲ್ಲ ಬಿಡ್ರಿ, ಅದೇ ಬೇಗ ಎದ್ದೇಳೋದಾಗಿಲ್ಲ. ಇನ್ನೆರಡನೇ ಚಾಲೆಂಜ್ ಅಂದರೆ ಬೆಳಗ್ಗೆ ಮಾಡೋಕ್ಕಾಗಿಲ್ಲ, ಅದೇ ವರ್ಕೌಟು. ಬಟ್ ಇವಾಗ ಮಾಡ್ತೀನಿ, ಅಂದರೆ ಮಧ್ಯಾಹ್ನ ಈ ಟೈಮ್ ಮಾಡ್ತೀನಿ ನಾನು. ಅಂದರೆ ಡೈಲಿ ಮಾಡಬೇಕು ಅಂತಲ್ವ, ಒಂದು ದಿನ ಅಂದರೆ ಬೆಳಗ್ಗೆ ಆಗಲಿ ಮಧ್ಯಾಹ್ನ ಆಗಲಿ. ನಾನೇನು ಅಂದರೆ ಟೈಮ್ ಸಿಕ್ಕಿದಾಗ ಬೆಳಗ್ಗೆನೂ ಮಾಡ್ತೀನಿ, ಸಾಯಂಕಾಲನೂ ಮಾಡ್ತೀನಿ ಅಲ್ವಾ. ಸೊ ಇವಾಗ ಏನು ಅಂದರೆ ಇವಾಗ ಮಧ್ಯಾಹ್ನ ಮಾಡ್ತಾಯಿದ್ದೀನಿ. 2:40 ಸ್ಟಾರ್ಟ್ ಮಾಡಿದ್ರೆ ಒಂದು 3:30ಗೋ ಇಲ್ಲ ಹೆಂಗೋ ನನಗೆ ಎನರ್ಜಿ ಎಷ್ಟಿದ್ರೆ ಅಷ್ಟು ಮಾಡ್ತೀನಿ. ಯಾಕಂದರೆ ನೆನ್ನೆ 1 hour ವರ್ಕೌಟ್ ಮಾಡ್ದೆಲ್ಲ, ಬೆಳಗ್ಗೆ ಮಾಡಿದ್ದೀನಿ. ನನಗೆ ಅದು ನನ್ನ ಬಾಡಿ ಆ ಥರ ಅಡ್ಜಸ್ಟ್ ಆಗಿಲ್ಲಲ್ಲ, ತುಂಬಾ ಪೇಯ್ನ್ಸ್ ಇದೆ ಬಾಡಿ ಪೇಯ್ನ್ಸ್ಗೆ ನಾನು 1 hour ಇವತ್ತು ಮಾಡೋಕ್ಕಾಗೋದಿಲ್ಲ. ಬಟ್ ಬಿಡೋದಿಲ್ಲ, ನನಗೆ ಎಷ್ಟು ಸಾಧ್ಯ ಆದರೆ ಒಂದು 1/2 hour 40 minutes ಎಷ್ಟಾದರೆ ಅಷ್ಟು ನಾನು ವರ್ಕೌಟ್ ಸ್ಟಾರ್ಟ್ ಮಾಡ್ತೀನಿ. ವರ್ಕೌಟ್ ಆದಮೇಲೆ ನಿಮ್ಮನ್ನು ನಾನು ಭೇಟಿ ಮಾಡ್ತೀನಿ. ಓಕೆನಾ ಫ್ರೆಂಡ್ಸ್, ಒಂದು 10 seconds ಅಷ್ಟು ನಾನು ವರ್ಕೌಟ್ ಆ್ಯಡ್ ಮಾಡ್ತೀನಿ. ಓಕೆನಾ. ಫ್ರೆಂಡ್ಸ್, ವರ್ಕೌಟ್ ಮುಗೀತೀಗ. ನೋಡಿರಿ, ಸ್ವೆಟ್ ಆಗಿದೆ, ಎಲ್ಲ ಆಗಿದೆ. ಈಗ 1/2 hour ಅಷ್ಟೇ ಮಾಡಿದ್ದು, ಯಾಕೆಂದರೆ ನನ್ನ ಬಾಡಿ ನನಗೆ ಸಪೋರ್ಟ್ ಮಾಡ್ತಾಯಿಲ್ಲ. ಸೊ ಎಷ್ಟಾದರೆ ಅಷ್ಟು ಮಾಡೋಣ ಅಂದ್ಕೊಂಡು ಈಗ ಟೈಮ್ ಬಂದುಬಿಟ್ಟು 3:15, ಇನ್ನು 5 ನಿಮಿಷ ಇದೆ. ಇವಾಗ ವರ್ಕೌಟ್ ಮುಗೀತು. ಈಗ 2 glasses ವಾಟರ್ ಕುಡಿಬೇಕು. ಕುಡಿದ್ಬಿಟ್ಟು ನೆಕ್ಸ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಓಕೆನಾ ಫ್ರೆಂಡ್ಸ್, ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಆಚೆ ಕಡೆ ಬಂದು ಬ್ಲಾಗ್ ಮಾಡಿಕೊಂಡು ಕಾಫಿ ಕುಡಿತಾ ಇದ್ದೀನಿ.
ಡೈರೆಕ್ಟಾಗೆ ಮಾತಾಡಿದ್ದೀನಿ. ಬಟ್ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಬರ್ತಾಯಿದೆ. ಟೆಂಪಲ್ ಹತ್ರ ಮ್ಯೂಸಿಕ್ ಹಾಕಿದ್ರು, ಸೊ ನಾನು ಗಮನಿಸ್ಕೊಂಡಿಲ್ಲ. ಅದಕ್ಕೆ ಮತ್ತೆ ಯಾಕೆ ಚಾನಲ್ಗೆ ಅದೇ ಪ್ರಾಬ್ಲಮ್ ಕೊಡೋದು ಅಂದ್ಬಿಟ್ಟು ನಾನು ವಾಯ್ಸ್ ಮ್ಯೂಟ್ ಇಟ್ಬಿಟ್ಟು ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್. ಓಕೆನಾ ಫ್ರೆಂಡ್ಸ್, ಈಗ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಏನು ಅಂದರೆ, ಈಗ ನಾನು ಮಲ್ಗೋಕ್ಕೆ ಹೋಗಬೇಕು. ಅಂದರೆ ನನ್ನ ಚಾಲೆಂಜ್ ಇದು ಸೆಕೆಂಡ್ ಡೇ ಇದು ಚಾಲೆಂಜ್ ಬಂದುಬಿಟ್ಟು ಸೆಕೆಂಡ್ ಡೇ ಬ್ಲಾಗ್ ಇದು. ಮೊನ್ನೆ ಮಾಡಿದ್ದು ಫಸ್ಟ್ ಡೇ. ಅದು 10 days ಚಾಲೆಂಜಲ್ಲಿ ಫಸ್ಟ್ ಆಯಿತು, ಇದು ಸೆಕೆಂಡ್ ಡೇ. ಈ ಸೆಕೆಂಡ್ ಡೇಲಿ ಏನು ಚೇಂಜಸ್ ಆಯ್ತಂದರೆ, ಬೆಳಗ್ಗೆ ಬೇಗ ಎದ್ದೇಳಲಿಲ್ಲ, 6:30. ಯಾಕೆಂದರೆ ಮೈ ಸನ್ ಎಕ್ಸಾಮ್ ಇದೆ. ಸೊ ಹಾಗಾಗಿ ರಾತ್ರಿ 12 ಗಂಟೆ ಆಯಿತು ಮಲಗೋದು. ಅದು ಅಪ್ಡೇಟ್ ಮಾಡಿದ್ದೀನಿ. ಈ ಬೆಳಗ್ಗೆ 6:30 ಎದ್ದೆ. ಯಾಕೆಂದರೆ ನಮಗೂ ನಿದ್ದೆ ಮುಖ್ಯ ಅಲ್ವಾ. ಚಾಲೆಂಜು ನಾನೇನು ಇಷ್ಟಕ್ಕೆ ಮುಗಿಸೋದಿಲ್ಲ, ಅಂದರೆ ಟೈಮ್ ಬೇಕು ಅಷ್ಟೇ. ಯಾಕಂದರೆ ಮಕ್ಕಳಿಗೆ ಎಕ್ಸಾಮ್ ಇದ್ದಾಗ ನಾವೇನು ಮಾಡೋಕ್ಕಾಗೋದಿಲ್ಲ. ಸಮ್ಟೈಮ್ಸ್ ಆ ಥರ ಆಗುತ್ತೆ. ಬಟ್ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ಲು ಕಡಿಮೆ ಮಾಡ್ಕೋಬಾರ್ದು. ಓಕೆನಾ. ನಾನು ಕಾನ್ಫಿಡೆಂಟ್ ನನಗಿದೆ. ನಾನು ಚಾಲೆಂಜ್ ಮಾಡೇ ಮಾಡ್ತೀನಿ ಕರೆಕ್ಟಾಗಿ. ಬಟ್ ನನಗೆ ಈಗ ಜಸ್ಟ್ 1 ವೀಕ್ ಅಷ್ಟೇ ಟೈಮ್ ಸಿಗ್ತಾಯಿಲ್ಲ. ಓಕೆನಾ. ಈಗ 10:40 ಆಗಿದೆ ಟೈಮ್. ಈಗ ನಾನು ಮಲ್ಗೋಕ್ಕೆ ಹೋಗ್ತಾಯಿದ್ದೀನಿ. ಮೊಬೈಲ್ ಅದೇ ಇದು ಅಲಾರಮ್ ಇಡ್ತೀನಿ. ಬೆಳಗ್ಗೆ 3:40ಗೆ ಎದ್ದೇಳಬೇಕು, ಪೂಜೆ ಮಾಡೋದಿದೆ. ಸೊ ಹಾಗಾಗಿ ಈಗ ನಾನು ಮಲಗೋ ಅಷ್ಟರಲ್ಲಿ ಒಂದು 10 ಮಿನಿಟ್ಸ್ ಆಗ್ಬೋದು. ಅಂದರೆ 10:40ಗೆ ಹೋದ್ರೂ 10 ಮಿನಿಟ್ಸ್ ಕಾಲು ಗಂಟೆ ಆಗುತ್ತೆ ನಿದ್ದೆ ಬರೋದು. ಅಷ್ಟು ಬೇಗ ನಮಗೂ ಬರೋದಿಲ್ಲಲ್ಲ ಮಲಗಿದ ತಕ್ಷಣವೇ. ಸೊ ಹಾಗಾಗಿ ಇವತ್ತು ಸ್ವಲ್ಪ ಲೇಟ್ ಆಯಿತು. ಆದರೂ ಬೇಗನೆ ಬೆಳಗ್ಗೆ ಎದ್ದೇಳಬೇಕು. ಬಟ್ ಬೆಳಗ್ಗೆ ಜುಂಬಾ ಡ್ಯಾನ್ಸ್ ಆಡೋಕ್ಕಾಗೋದಿಲ್ಲ. ಅದು ಮಧ್ಯಾಹ್ನಕ್ಕೆ ಮಾಡ್ಕೊತೀನಿ. ಅಂದರೆ ಮಧ್ಯಾಹ್ನಕ್ಕೂ ಅಷ್ಟೇ ನನಗೆ ಏನನ್ನ ಬಾಡಿ ಸಪೋರ್ಟ್ ಮಾಡಿದ್ರೆ ಮಾಡ್ತೀನಿ. ಇಲ್ಲಾಂದರೆ ಏನು ಮಾಡೋದು, ಬಾಡಿ ಸಪೋರ್ಟ್ ಮಾಡಬೇಕಲ್ಲ. ತುಂಬಾ ನೋವಿದೆ ಕಾಲುಗಳೆಲ್ಲನೂ. ಓಕೆನಾ. ಇದು ಚಾಲೆಂಜ್ ಸೆಕೆಂಡ್ ಡೇ ಇದು. ಓಕೆನಾ ಫ್ರೆಂಡ್ಸ್. ನಿಮಗೂ ಈ ಚಾಲೆಂಜ್ ಇಷ್ಟ ಆಗಿತ್ತು. ಇನ್ನೊಂದು ಮೊಬೈಲ್ದು ಹೇಳ್ಬೇಕಲ್ವಾ. ಮೊಬೈಲ್ದು ನೆನ್ನೆಗಿಂತ ಇವತ್ತು ಸ್ವಲ್ಪ ಕಡಿಮೆ ಯೂಸ್ ಮಾಡಿದ್ದೀನಿ. ಅಂದರೆ ಜಾಸ್ತಿ ಅಲ್ಲ, ಸ್ವಲ್ಪ ಯೂಸ್ ಮಾಡಿದ್ದೀನಿ. ಕಡಿಮೆ ಯೂಸ್ ಮಾಡಿದ್ದೀನಿ ಅಷ್ಟೇ. ಅದು ನಮ್ಗೆ ಬಿಡೋಕ್ಕಾಗೋದಿಲ್ಲ. ಯಾಕಂದರೆ ವೀಡಿಯೋ ಮಾಡ್ಕೋಬೇಕು, ಎಡಿಟ್ ಮಾಡಬೇಕು, ವಾಯ್ಸ್ ಓವರ್ ಕೊಡಬೇಕು, ಇನ್ನೆಷ್ಟೆಲ್ಲ ಇರುತ್ತೆ ಅಲ್ವಾ. ಅಂದರೆ ಬೇರೆ ಸುಮ್ಮನೆ ರೀಲ್ಸ್ ನೋಡ್ತಿರ್ತೀನಲ್ಲ, ಅದು ಕಡಿಮೆ ಮಾಡಬೇಕು ಅಂತ ಅನ್ಕೋತಾ ಇರೋದು. ಇಷ್ಟ ಆಯಿತು ನಂದು. ನಿಮಗೆ ಈ ಚಾಲೆಂಜ್ ಇಷ್ಟ ಆಗಿದ್ದರೆ ನೀವು ಜಾಯಿನ್ ಆಗಬಹುದು. ಓಕೆನಾ ಫ್ರೆಂಡ್ಸ್. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾಳೆ ಡೇ 3 ಚಾಲೆಂಜಲ್ಲಿ ಮತ್ತೆ ಸಿಗೋಣ. ಓಕೆ, ಬಾಯ್ ಫ್ರೆಂಡ್ಸ್. ಗುಡ್ ನೈಟ್. ಸಿ ಯು. ಡೇ 3 ಚಾಲೆಂಜ್ 10 days ಚಾಲೆಂಜಲ್ಲಿ ಡೇ 3ಯಲ್ಲಿ ಮತ್ತೆ ಮೀಟ್ ಆಗೋಣ. ಓಕೆನಾ. ಬಾಯ್.